ಬಂಗಾರಪ್ಪರ ಜೊತೆಲಿ ಇದ್ದು ನಾನು ಅವಾಗ್ಲೇ ನಾನು ಬಹಳ ಪವರ್ಫುಲ್ ಆಗಿದ್ದೆ. KCP ಹೆಸರು ತಂದಿದ್ದೆ ನಾನು, ಅಷ್ಟು ಪ್ರಚಾರ ಮಾಡಿದ್ ನಾನು, KCP ಪ್ರಚಾರ ಮಾಡಿದ್ ನಾನು ಅಷ್ಟು, ಅದು ಸ್ವಂತ ದುಡ್ಡಿಂದ. ಜಯರಾಜಿಗೆ ಹೋಗ್ಬಿಟ್ಟು ಒಂದು ಬರ್ತಾ ಇದ್ದ ಜಯರಾಜ್ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಓಡಾಡ್ತಾ ಆ ಟೈಮಲ್ಲಿ ಬಂದ್ರೆ ಅದೇ BTS ಅಂತ ಇತ್ತು, ಅವಾಗ BTS. ಅಲ್ಲಿ ಹೋಗ್ಬಿಟ್ಟು ಈ ಹುಡುಗರು ಗೆದ್ದಿರೋ ಹುಡುಗ್ರಿ ಜಯರಾಜಿಗೆ ಒಂದು ಹೂನಾರ ಹಾಕ್ಸಿ, ಯಾವಾಗ ನಾವು ಲಾ ಕಾಲೇಜಿಗೆ ವಿದ್ಯಾರ್ಥಿ ಆದ್ವಲ್ಲ, ವಿದ್ಯಾರ್ಥಿಗೆ ನಮ್ಗೆ ಅಷ್ಟು ನೀವು ಮಾಡ್ಕೊಂಡು ಎಂಟ್ರಿ ಆಗ್ತಾನಿಲ್ಲ. ಬೇರೆ ಯಾವುದಕ್ಕೂ ಇದು ಮಾಡೋದೇನಿಲ್ಲ, ಓದ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದ್ಬಿಟ್ಟು ನನಗೆಲ್ಲ ಇರಬೇಕು. ಆಮೇಲೆ ಕಾಲೇಜಲ್ಲಿ ಕಾಲೇಜ್ ಆದ್ಮೇಲೆ ಕಾಲೇಜಲ್ಲಿ ಬಹಳ ಒಂಥರ ರೌಡಿಸಮ್ ಇತ್ತು ಎಲ್ಲ. ನಮ್ಗೆ ಸೀನಿಯರ್ಸ್ ರೌಡಿಸಮ್ ಜೊತೆಗೆ ಅಲ್ಲೆಲ್ಲ ಬರೋರೆಲ್ಲ ಎಲ್ಲ MLA ಮಿನಿಸ್ಟ್ರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅವ್ರೆ ಎಲ್ಲ ಪಾರ್ಟಿ. ಅವಾಗ್ಲೇ ನನಗೆ ಇಷ್ಟೆಲ್ಲ ಇದೆಯಾ ಅಂದ್ಬಿಟ್ಟು ನಮ್ಗೊಂದು ಅವಾಗಿಂದ ಧೈರ್ಯನೇ ಬಿಡಿ, ನಾವೇನು ಹುಡ್ತಾಗ್ಲೇ ನಮ್ಗೆ ಧೈರ್ಯ ಕೊಟ್ಬಿಟ್ಟ ಭಗವಂತ. ಆ ಧೈರ್ಯದಿಂದ ಅಂದ್ರೆ ಧೈರ್ಯ ಕೊಟ್ಟ, ಒಳ್ಳೆ ಕೆಲಸ, ಒಳ್ಳೆ ಬುದ್ಧಿನೂ ಕೊಟ್ಟ. ಆದ್ರೆ ದುಡ್ಡು ಮಾಡೋ ಬುದ್ಧಿ ಕೊಟ್ಟಿಲ್ಲ. ದುಡ್ಡು ಮಾಡೋ ಬುದ್ಧಿ ಬೇರೆಯವ್ರು ಕೊಟ್ಬಿಟ್ಟ. ನಮ್ಗೆ ಆ ದುಡ್ಡು ಮಾಡೋ ಬುದ್ಧಿ ಕೊಟ್ಟಿಲ್ಲ. ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಂಡು ನಾನು ಬಂದಿದ್ದೆ. ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಸೀನಿಯರ್ಗಳು ಎಲ್ಲ ಬಂದವರು ಎಲ್ಲ ಅವಾಗೆಲ್ಲ ಒಡಲಾಟಗಳು. ಇಲ್ಲಿಂದ ಇವಾಗ ದೇವೇಗೌಡರ ಪ್ರೋಗ್ರಾಮ್ ನಾವೆಲ್ಲ ಹೋಗ್ಬೇಕು, ಎಲ್ಲ ಇದ್ರಲ್ಲ ಸೀನಿಯರ್ಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಹೋಗ್ಬೇಕು. ಮತ್ತೆ ಅಲ್ಲಿ ಪಾರ್ಟಿ ವೈಸ್ ಕಾಂಗ್ರೆಸ್, ಆವಾಗ ಜನತಾ, BJPಯಲ್ಲಿ ಅವಾಗ ಇರ್ಲಿಲ್ಲ, ಕಾಂಗ್ರೆಸ್ ಜನತಾ ಮಾತ್ರ ಇದ್ದಿದ್ದು. ಆ ಟೈಮಲ್ಲಿ ಅವರ ಪಾರ್ಟಿ ನಮ್ಮ ಕಾಲೇಜ್ ಸ್ಟೂಡೆಂಟ್ ಯಾರು ಗೆದ್ದಿರ್ತಾರೋ ಕಾಂಗ್ರೆಸ್ ಅಥವಾ ದಳದವ್ರು ಇರ್ತಾರೆ, ಅವ್ರು ಕರೆದಾಗ ನಾವು ಹೋಗ್ತಾ ಇರ್ಬೇಕು. ಈ ತರ ಎಲ್ಲ ಇತ್ತು. ಆಮೇಲೆ ಅಲ್ಲಿಂದ ಅಲ್ಲಿ ಲಾ ಕಾಲೇಜ್ ಆಯ್ತು, ಸೈನ್ಸ್ ಕಾಲೇಜ್ ಆಯ್ತು, ಆರ್ಟ್ಸ್ ಕಾಲೇಜ್ ಆಯ್ತು, ಆಮೇಲೆ ಇದು ನಮ್ಮ SJ ಪಾಲಿಟೆಕ್ನಿಕ್, ಇಲ್ಲೆಲ್ಲ ನಮಗೆ ಕಾಂಟ್ಯಾಕ್ಟ್ ಆಗ್ಬಿಡ್ತು. ಅಲ್ಲಿಂದ ಫುಲ್ ಕಾಂಟ್ಯಾಕ್ಟ್, ಲಾ ಕಾಲೇಜಿಂದ ಎಲ್ಲ ಕಾಂಟ್ಯಾಕ್ಟ್ ಆಗೋಯ್ತು. ಅವಾಗ ಮತ್ತೆ ಅದೇ ಟೈಮ್ ನಾನು ಸೇರೋ ಟೈಮಲ್ಲಿ ಇದಾಗೋ ಟೈಮಲ್ಲಿ ದಿವಾಕರ್ ಹೆಗ್ಡೆನ ಮರ್ಡರ್ ಮಾಡ್ಬಿಟ್ರು. ನನ್ನ ಫಸ್ಟ್ RC ಕಾಲೇಜು ದಿವಾಕರ್ ಹೆಗ್ಡೆನ ಗಾಂಧಿ ನಗರದಲ್ಲಿ ಮರ್ಡರ್ ಮಾಡ್ಬಿಟ್ಟು. ಅವಾಗ ಅದೊಂದು ಸ್ವಲ್ಪ ಒಂದು ಬೇಜಾರಾಯ್ತು. ಯಾಕಂದ್ರೆ ಆತನು ಕೂಡ ಒಳ್ಳೆನೆ, ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ನಾನು ನೋಡ್ದಂಗೆ. ನಾನು ಅವನಿಗೆ ಹೋಗಿ ಕೇಳಿದಾಗ ಒಂದು ಅಡ್ಮಿಷನ್ ಮಾಡಿಸ್ಬೇಕು ಹೆಗ್ಡೆ ಅಂತ, ಹೋಗು ಅಲ್ಲಿ ಹೋಗಿ ಹೇಳಿ ನನ್ನ ಹೆಸರು ಹೇಳ, ಹೋಗಿದ ತಕ್ಷಣ ಸೀಟ್ ಕೊಡ್ತಾ ಇದ್ರು. RC ಕಾಲೇಜಿಗೆ ಯಾವುದೇ ಕಾಲೇಜ್ ಆಗ್ಲಿ, ನಾನು ಇಲ್ಲಿಂದ ಕ್ರೈಸ್ಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿಸಿದ್ದೀನಿ. ಕ್ರೈಸ್ಟ್ ಏನು ದುಡ್ಡು ಇಲ್ದಾರ, ಫ್ರೀಯಾಗೆ ನಾವು ತಗೊಳ್ತಾ ಇರಲಿಲ್ಲ, ಅವರು ತಗೊಳ್ತಾ ಇರಲಿಲ್ಲ. ಆ ತರ ಒಂದು ಆಗಿನ ಕಾಲದ ಲೀಡರ್ಗಳು ಹಂಗಿದ್ರು. ಅವ್ರಿಗೇನ್ ಬೇಕು, ಜನ ಇರಬೇಕು, ವಿದ್ಯಾರ್ಥಿಗಳು ಜೊತೆಲಿ ಇರ್ಬೇಕು ಅಷ್ಟೇ. ಅಷ್ಟಿದ್ರೆ ಸಾಕು ಅವ್ರಿಗೆ. ಮಿಕ್ಕಿದೆ ಅವ್ರಿಗೇನು ಹಣ ಮಾಡ್ಬೇಕು ಇದು ಏನು ಇರ್ಲಿಲ್ಲ. ಯಾರು ವಿದ್ಯಾರ್ಥಿಗಳಿಗೆ ಯಾರ ತರ ದುಡ್ಡು ತಗೊಳ್ತಾ ಇರಲಿಲ್ಲ. ಅದೊಂದು ನನಗೆ ಬಹಳ ಮೆಚ್ಚುಗೆ ಆಯ್ತು. ಹಂಗೆ ನಾವು ನೋಡಿದಾಗ ರೌಡಿಸಮ್ ಅಂದ್ರೆ ಇವಾಗ ಏನು ಇಲ್ಲ ಬಿಡಿ. ಇವಾಗೆಲ್ಲ ವಿದ್ಯಾರ್ಥಿ ಸ್ಟೂಡೆಂಟ್ ಇದೇ ಅಸೋಸಿಯೇಷನ್ ಇಲ್ಲ, ಯಾವ ಕಾಲೇಜಲ್ಲೂ ಅಸೋಸಿಯೇಷನ್ಸ್ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿ ಸಂಘ ಅನ್ನೋದು ಇರ್ಬೇಕು. ವಿದ್ಯಾರ್ಥಿ ಅಂತ ಸಂಘ ಅಂತ ಇದ್ದಿದ್ರೆ ಇವತ್ತು ಎಲ್ಲೋ ಮಟ್ಟಕ್ಕೆ ಹೋಗ್ತಾ ಇತ್ತು. ಇವತ್ತು ರಾಜಕೀಯ ಆ ವಿದ್ಯಾರ್ಥಿ ಸಂಘ ಇಲ್ದೇ ಇರೋದಕ್ಕೆ ಇವಾಗ ಎಲ್ಲ ಇಂಡೈರೆಕ್ಟ್ ಆಗಿ ಹೋಗ್ತಾ ಇರೋದು. ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ಇವಾಗ ನಾವು RC ಕಾಲೇಜ್, ಇವಾಗ ಎಕ್ಸಾಂಪಲ್, ನಾವು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಗೆ ಎಲೆಕ್ಷನ್ ಹೋದಂದ್ರೆ ಬಲರಾಮ್ ಅಂತ ಇದ್ದ, ಆಮೇಲೆ ಕೃಷ್ಣೇಗೌಡ ಅಂತ, ಶ್ರೀನಿವಾಸ್ ರೆಡ್ಡಿ ಇದ್ದು, ಸುಧಾನಂದ್ ರೆಡ್ಡಿ ಇದು, ಅವರೆಲ್ಲ ನಿಂತಾಗ ನಾವು ಎಲೆಕ್ಷನ್ದಾಗ ನಾವು ಈ ಕಡೆಯಿಂದ VV ಕಾಲೇಜ್ ರಾಜಣ್ಣ ಗ್ಯಾಂಗು, ಈ ಕಡೆ ನಮ್ಮ ದಿವಾಕರ ಹೆಗಡೆ ಗ್ಯಾಂಗು, ಈ ಕಡೆ ನಮ್ಮ RV ಹರೀಶ್ ಗ್ಯಾಂಗು, ಈ ತರ ಒಂದು ಎಲ್ಲಾ ಟೈಪ್ ಗ್ಯಾಂಗ್ಗಳು, ಮತ್ತೆ ಆ ಕಡೆ ರೌಡಿಸಮ್ಗಳು, ಎಲ್ಲ ರೌಡಿಗಳು. ಯಾವಾಗ ಎಂತಂತಾರು ಎಲ್ಲ ಇಲ್ಲ ಪಾಪ, ಅವರು ಎಲ್ಲ ರೌಡಿಗಳು ಅಲ್ಲಿ ಇರ್ತಾ ಇದ್ರು. ಎಲ್ಲ ಅದು ಹೇಳಕ್ಕೆ ಒಬ್ರು ಬಿಟ್ಟೊಬ್ರೆಲ್ಲ ಸುಮಾರು ಜನ ರೌಡಿಗಳೆಲ್ಲ ಅಲ್ಲ ಇರ್ತಾ ಇದ್ರು ಅಲ್ಲಿ. ಶ್ರೀರಾಮ್ಪುರ ಕಿಟ್ಟಿ ಅಂತೆ, ಆಮೇಲೆ ಯಾರು ಇದ್ದಾರಲ್ಲಪ್ಪ ಅವರು, ಆಮೇಲೆ ನಾಗ ಅಂತೆ, ಆಮೇಲೆ ಬೆಕ್ಕಿನ ಕನ್ನಡ ರಾಜ, ಕೋಟೆ ನಾರಾಯಣ, ಎಲ್ಲ ಆಲ್ಮೋಸ್ಟ್, ಆಮೇಲೆ ಎಲ್ಲ ರೌಡಿಗಳು ಅಲ್ಲಿ ಇರ್ತಾ ಇದ್ರು. ಅಂಥದ್ರೊಳಗೆ ಎಲೆಕ್ಷನ್ ಗೆದ್ರೆ ಅಂದ್ರೆ ಒಂದು ಕ್ಯಾಬಿನೆಟ್ ರ್ಯಾಂಕ್ ಇದ್ದಂಗೆ. RC ಕಾಲೇಜ್ ಆಗ್ಲಿ, ಆರ್ಟ್ಸ್ ಕಾಲೇಜ್ ಆಗ್ಲಿ, ಸೈನ್ಸ್ ಕಾಲೇಜ್ ಅಲ್ಲಿ ಗೆದ್ರೆ ಅವ್ರು ಗೆದ್ರೆ ನೆಕ್ಸ್ಟ್ ನೀನ್ MLA, ನೀನ್ ಮಿನಿಸ್ಟರ್ ತರ. ಅವಾಗ ಅವ್ರು ಗೆದ್ದ ತಕ್ಷಣ ಒಂದು ಮಿನಿಸ್ಟರ್ ಹತ್ರ ಸೇರ್ಕೊಂಡು ರೈಟ್ ಹ್ಯಾಂಡ್ ಆಗ್ಬಿಡ್ತಾರೆ. ಪ್ರೆಸೆಂಟ್ ನಾವು ನೋಡ್ದಂಗೆ ದಿವಾಕರ್ ರೆಡ್ಡಿ ಇದ್ದಾಗ ನಾವು ದಿವಾಕರ್ ಜೊತೆಲಿ ಹೋಗು, ಇದು ನಮ್ಮ ಗುಂಡೂರಾವ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಎಲೆಕ್ಷನ್ ತಗ ನಾನು ಗುಂಡೂರಾವ್ ಹತ್ರ ಹೋಗ್ಬಿಟ್ಟು, ದಿವಾಕರ್ ಹೆಗ್ಡೆ ಎಲೆಕ್ಷನ್ ನಾನು ಹೋಗಿ ಕೇಳಿದೆ,
ಇದು ಖರ್ಚಿಗೆ ಬೇಕು, ಅದು ಇದಕ್ಕೆ ಅದು ITಯಲ್ಲಿ ಎಲೆಕ್ಷನ್ಗೆ ಇದೊಂದು ಬಾರ ಕರ್ಕೊಂಡೋದ. ಆಮೇಲೆ ಗಾಂಧಿ ಬಜಾರ್ ರಾಜಣ್ಣ ಅಂತ ತೀರೋದು ಪಾಪ, ಅವರು ಇವಾಗ ಅಡ್ವೊಕೇಟ್ ಆಗಿ ತೀರೋದ್ರು. ಗಾಂಧಿ ಬಜಾರ್ ರಾಜಣ್ಣ ಅಂದ್ರೆ ಗೊತ್ತಿರುತ್ತೆ. ಆಮೇಲೆ ಬಾಬಿ ಅಂದ್ಬಿಟ್ಟು ನಮ್ಮ BMS ಕಾಲೇಜ್ ಲೀಡರ್, ಇವರೆಲ್ಲ ಇದ್ರು. ಆ ಗಾಂಧಿ ಬಜಾರ್ ರಾಜಣ್ಣನು ಪಾಂಪ್ಲೆಟ್ಸ್ ಎಲ್ಲ ನನ್ಗೆ ಹೊಡ್ಸ್ಕೊಟ್ಟ. ಆಮೇಲೆ ಹೆಗ್ಡೆ ಇದ್ಕೊಂಡು ಕರ್ಕೊಂಡು ಗುಂಡೂರ್ ಅವ್ರ ಹತ್ರ ಕರ್ಕೊಂಡೋದ್ರು. ಕರ್ಕೊಂಡು ನನ್ನ ಎಲೆಕ್ಷನ್ಗೆ 84 ಪ್ರೆಸಿಡೆಂಟ್ಗೆ ಕರ್ಕೊಂಡೋದ್ರೆ ಅಲ್ಲಿ ಗುಂಡೂರ್ ಅವ್ರಿಗೆ ಮೊದ್ಲೇ ಕೊಟ್ಟಿದ್ದಾರೆ ಅಮೌಂಟ್, ನನಗೆ ಗೊತ್ತಿಲ್ಲ. ಗುಂಡೂರ್ ಈ ತರ ಎಲೆಕ್ಷನ್ ತಿದ್ದಾರೆ ಅವ್ರಿಗೆ ಕೊಡ್ಬೇಕು ಎಲ್ಲ. ನೆನ್ನೆ ತಗೊಂಡೋದಲ್ಲ ಹೆಗ್ಡೆ ಅಂದ್ರೆ ಅದೆಲ್ಲ ಗೊತ್ತಿಲ್ಲ, ಅದು ಬೇರೆ ಕಾಯ್ತು ಕುಳಿ ಅವ್ರಿಗೆ ಎಲೆಕ್ಷನ್ಗೆ. ಹಂಗೇನ ದಿವಾಕರ್ ಹೆಗ್ಡೆ ಗುಂಡೂರ್ ಅವ್ರಿಗೆ. ಆಮೇಲೆ ಬಿಟ್ಟು ಅವ್ರು ಯಾರೋ ಒಬ್ರು ಮ್ಯಾನೇಜರ್ ಶಿವಣ್ಣ ಅಂತ, ಶಿವಣ್ಣ ಹೆಗ್ಡೆಗೆ ಅದು ಕೊಟ್ಟು ಕಳ್ಸಪ್ಪ ಅಂದ್ರು. ಅವರು ಹೆಗ್ಡೆಗೆ ಅಮೌಂಟ್ ಕೊಟ್ರು. ಸರಿ, ನಾನು ಎಲೆಕ್ಷನ್ ಅದು ಯಾವಾಗ ದೊಡ್ಡ ಅಮೌಂಟ್ ಬಿಡ, ಸಣ್ಣ ನಮ್ಮ ಈಗಿರೋದು ಸಣ್ಣ. ಅದು ಅವಾಗ ಒಂದು 11,000 12,000 ನಾವು ಕೊಟ್ಟಿರ್ಬೇಕಷ್ಟು. ಅವಾಗ ಅದೊಂದು ದೊಡ್ಡ ಅಮೌಂಟ್ ಅವಾಗ. ಅದು ತಗೊಂಬಂದು ಸರಿ, ನಾನು ಎಲೆಕ್ಷನ್ಗೆ ಅಲ್ಲಿ ಕಾಂಟೆಸ್ಟ್ ಮಾಡೋಕೆ ಎಲ್ಲ ಖರ್ಚು ಮಾಡಿಸ್ದೆ. ಅದೇನು ಅವನು ಏನು ತಗೊಂಡೆಲ್ಲ, ನಾವು ಏನು ತಗೊಂಡು ಅದ್ರೊಳಗೆ ಎಲ್ಲ ಹುಡುಗರಿಗೆ ಅಲ್ಲಿ ಏನೇನು ಇದು ಮಾಡ್ಬೇಕು. ಆವಾಗ್ಲೇ ಅಲ್ಲಿಂದ ಇಲ್ಲ, ಅದು ಗೆದ್ದಿಲ್ಲ. ಅದು ಆದ್ರೂ ಕೂಡ ಲೀಡರ್ ಆಗಕ್ಕೆ ನನ್ಗೊಂದು ಪ್ಲಾಟ್ಫಾರ್ಮ್ ಆಯ್ತು ಅಲ್ಲಿಂದ. ಅದು ಸೆಕೆಂಡ್ ಟೈಮ್ ಗೆದ್ದೆ, ಫಸ್ಟ್ ಟೈಮ್ ಹೋಯ್ತು, ಸೆಕೆಂಡ್ ಟೈಮ್ ಗೆದ್ದೆ. ಆಮೇಲೆ ಅಲ್ಲಿಂದ ಏನ್ ಮಾಡಿದೆ, ಸರಿ ನೆಕ್ಸ್ಟ್ ಇಲ್ಲೇ ಬಂದೆ ಲಾ ಕಾಲೇಜ್ ಅದು ಮುಗಿಸ್, ಅದು ITI ಆದ್ಮೇಲೆ ದಿವಾಕರ್ ಹೆಗ್ಡೆ ಅವರು ಅದು ಆಯ್ತು. ಆ ದಿವಾಕರ್ ಹೆಗ್ಡೆ ಅಷ್ಟು ಪವರ್ ಇತ್ತು ಆವಾಗ. ಆ ಟೈಮಲ್ಲಿ ದಿವಾಕರ್ ಹೆಗ್ಡೆ ಗುಂಡೂರ್ ಅವ್ರ ಹತ್ರ ಕರ್ಕೊಂಡು FM ಖಾನು ಜಯರಾಮ್ ಅಂತ ಮಂಡ್ಯ ಮಿನಿಸ್ಟರ್ ಆಗಿರು, ಅವ್ರ ಹತ್ರ ನಾವು ಎಲ್ಲ ಕರ್ಕೊಂಡೋಗಿ LHಗೆ ಜೀವರಾಜ್ ಆಳ್ವ ಹತ್ರ ನಾವು ಬೇರೆ ಹುಡುಗರ ಕಡೆಯಿಂದ ಹೋಗ್ತಾ ಇದ್ವಿ. ಅವರೆಲ್ಲ ಲೀಡರ್ಗಳು, ಜೀವರಾಜ್ ಆಳ್ವ ಆಗ್ಲಿ ಅವರೆಲ್ಲ ಲೀಡರ್ಗಳು. ಆ ತರ ಹೋಗ್ತಾನೆ. ಮತ್ತೆ ನಾವು ಇಲ್ಲಿ ಕೆಲವರು ನಮ್ಮ ದೇವೇಗೌಡರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ದೇವೇಗೌಡರ ಹತ್ರ, ಮೊಯ್ಲಿಯವ್ರ ಹತ್ರ ಹೋಗಿದ್ದೀವಿ ನಾವೆಲ್ಲ. ಸ್ಟೂಡೆಂಟ್ ಲೀಡರ್ ಯಾವಾಗ ಅವ್ರು ಕರ್ಕೊಂಡು ಹೋಗ್ತಾ ಇದ್ದ. ಆಮೇಲೆ ಅದಾದ್ಮೇಲೆ ಬೊಮ್ಮಾಯಿ, SR ಬೊಮ್ಮಾಯಿ ಅವ್ರ ಮನೆಗೆ ಬಾಲಬ್ರೂವಿಲಿ ಇದ್ರು CM ಆದಾಗ. ನಮ್ಮ ಅವಾಗ PV ಸುರೇಶ್ ಅಂತ ನಮ್ಮ UVCಲಿ ಲೀಡರ್ ಆಗಿದ್ದು, ಅವನು ನಮ್ಮ ಫ್ರೆಂಡ್ ಆತ್ಮೀಯ. ಅವನ ಜೊತೆಲಿ ಎಲ್ಲ ಹೋಗಿ ನಾವು ಇದಕ್ಕೆ ಬಾಲಬ್ರೂವಿಯಲ್ಲಿ ಗ್ಯಾಂಗ್ ಒಂದು ಅಟ್ಲೀಸ್ಟ್ ಒಂದು 500-600 ಜನ ನಾವು ಹೋಗಿರ್ಬೇಕು ಸಪೋರ್ಟಕ್ಕೆ. ನಾವು ಅವ್ರಿಗೆ ಸಪೋರ್ಟ್ಗೆ, ಯಾರಿಗೆ SR ಬೊಮ್ಮಾಯಿಗೆ ಸಪೋರ್ಟ್. ಅವ್ರು ಗೆದ್ರಲ್ಲ, ನಾವು ಸಪೋರ್ಟ್ ಆಗಿ ನಾವು ಇದ್ದೀವಿ ಅನ್ನೋದಕ್ಕೆ. ಇಲ್ಲ, ದುಡ್ಡು ಏನ್ ತಗೊಳ್ತಾರೆ, ದುಡ್ಡೇನಿಲ್ಲ. ಲೀಡರ್ಗಳು ಸ್ಟೂಡೆಂಟ್ ಬೆಂಬಲವಾಗಿ, ಆಗಿನ ಕಾಲ ಸ್ಟೂಡೆಂಟ್ ಲೀಡರ್ಗಳು ಜಾಸ್ತಿ ದುಡ್ಡು ತಗೊಳ್ತಾ ಇರಲಿಲ್ಲ. ಯಾರು ಇವನ್ ವಿದ್ಯಾರ್ಥಿಗಳಿಗೂ ದುಡ್ಡು ತಗೊಳ್ತಿಲ್ಲ. ಅವ್ರಿಗೆ ಏನು ಊಟ ಆರಾಮ್, ಸಾಯಂಕಾಲ ಅವ್ರು ಊಟ ತಿಂಡಿದ್ರೆ ಸಾಕು ಅವ್ರಿಗೆ ಅಷ್ಟೇ ಪಾಪ. ಇನ್ನೇನು ದುಡ್ಡು ಗಿಡ್ಡು ಆಸೆ ಪಡ್ತಾ ಅಂದಿಲ್ಲ. ಈಗ ಎಲ್ಲ ದುಡ್ಡು ಕೊಡಿ, ದುಡ್ಡಿದ್ರೆ ಬರ್ತೀವಿ, ಇಲ್ಲ ಅಂತ ಹೇಳ್ತಾರೆ. ಅವೆಲ್ಲ ನಮ್ದೆಲ್ಲ ಅಡ್ಡ. ಬ್ರೂಸ್ಲಿ ಅಂತಿದ್ದ ನಮ್ದೆಲ್ಲ ಅಡ್ಡ. ಅದು ಸೊಸೈಟಿ ಇತ್ತು ನಮ್ಮ ಎದುರುಗಡೆನೆ, ನಮ್ಮ ಲಾ ಕಾಲೇಜ್ ಎದುರುಗಡೆ ಸೊಸೈಟಿ ಇದು, ಸೆಂಟ್ರಲ್ ಕಾಲೇಜ್ ಸೊಸೈಟಿ. ನಮ್ದು ಅಲ್ಲೇ ಅಡ್ಡ ಬ್ರೂಸ್ಲಿ ಅಂತ, ಶಿವಕುಮಾರ್, BS ಶಿವಕುಮಾರ್ ಅಂತ. ಇವರೆಂತ ಲೀಡರ್ಗಳೆಲ್ಲ ಎಲ್ಲರ ಜೊತೆಲಿ ಇದ್ದು, ಎಲ್ಲರ ಜೊತೆಲಿ ಬೆಳೆದು ಲಾಸ್ಟಿಗೆ ಎಲ್ಲಾ ತರ ಬಿದ್ದು 1000 ಉಳಿ ಏಟು ಬಿದ್ದು ಸಿಲೆ ಆಗಿ ಬಂದ್ಬಿಟ್ಟಿದೀವಿ. ನಾವೆಲ್ಲ ಇಂಥದ್ದು ಇಲ್ಲಿ ನೋಡಿಲ್ಲ ಅಂತಿಲ್ಲ, ಈಗಿರೋ ನೋಡಿಲ್ಲ, ಒಂದ್ ಏಟು ತಿಂದಿರಲ್ಲ. ನಾವೆಲ್ಲ ಸ್ಕೂಲ್ ತಾಯಿ ತಂದೆ ಹತ್ರ ಏಟ್ ತಿಂದೀವಿ, ಅಣ್ಣ ತಮ್ಮಂದ್ರ ಹತ್ರ ಏಟ್ ತಿಂದೀವಿ, ಅಕ್ಕ ತಂಗಿರ ಹತ್ರ ಏಟ್ ತಿಂದೀವಿ. ಟೀಚರ್ಸ್ಗಳು ಅಂದ್ರೆ ರೂಲ್ ದೊಣ್ಣೆಲ್ಲಿ ಹೊಡಿತಾ, ರೂಲ್ ದೊಣ್ಣೆ ಕೈಯಲ್ಲಿ ಊದ್ಕೊಳ್ತಾ ಇದ್ದು. ಆದ್ರೆ ಮನೇಲಿ ಕೇಳ್ತಾ ಇದ್ನಲ್ಲ, ಮನೆ ಏನೋ ಒಂದು ಹೊಡೆದ್ರು ಅಂದ್ರೆ ಒಳ್ಳೇದು ಕೆಲಸ ಮಾಡಿದ್ವಿ, ನೀನೇನ್ ತಪ್ಪು ಮಾಡಿದೆ ಅಂತ. ಈಗ ಅದ ಹೊಡೆದ್ರೆ ಕೇಸ್ ಹಾಕ್ತಾರೆ. ಸೊ ಈಗ ಅದಕ್ಕೋಸ್ಕರ ಎಲ್ಲರ ಹತ್ರ ಏಟ್ ತಿಂದು ಸಿಲೆಯಾಗಿ ಬಂದಿರೋದು. ಈಗಿನ ಕಾಲದವ್ರು ಯಾರು ಆ ಥರ ತಿಂದಿಲ್ಲ. ಸೊ ಅವ್ರಿಗೆ ನೋವು ಅಂತ ಗೊತ್ತಿಲ್ಲ. ಇನ್ನೊಬ್ರಿಗೆ ನೋವು ಕೊಡ್ತಾರೆ ಹೊರ್ತು ಅವ್ರಿಗೆ ನೋವು ಅಂತ ಗೊತ್ತಾಗಲ್ಲ. ನಮ್ಗೆ ಗೊತ್ತಾಗೋದು ಇನ್ನೊಬ್ರಿಗೆ ನೋವಾದ್ರೆ ನಮ್ಗೆ ನೋವೋದಂಗೆ. ಹಂಗೆ ಆದ ರೀತಿಯಲ್ಲಿ ನಾವು ಬಂದೆ. ಸರಿ, ನಾನು ಫಸ್ಟ್ ಇಯರ್ ಆಯ್ತು, ಸೆಕೆಂಡ್ ಇಯರ್, ಆಮೇಲೆ ಲೀಡರ್ ಆಗಿ ಬಂದೆ. ಆಮೇಲೆ ನಂದು ಫೈನಲ್ ಇಯರ್ ಆಗೋ ಟೈಮಲ್ಲಿ ನಮ್ಮ ಬಂಗಾರಪ್ಪವ್ರನ್ನು ನನ್ನ ಕರ್ಸ್ಕೊಂಡ್ರು. ಬಂಗಾರಪ್ಪವ್ರು ಕರ್ಸ್ಕೊಂಡು ನನಗೆ ಟಿಕೆಟ್ಗೆ, ನಾನು ಅವಾಗಲೇ ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನ ಬಹಳ ಚೆನ್ನಾಗಿ ಮಾಡಿದೆ. ನಾನು 95 ನಾಮಿನೇಷನ್ ಮಾಡಿದೆ ಜಯನಗರ ಕಾನ್ಸ್ಟಿಟ್ಯೂನ್ಸಿಗೆ KCPಯಿಂದ ನಾಮಿನೇಷನ್ ಮಾಡಿದಾಗ. ಆಮೇಲೆ ಅಲ್ಲಿ ಒತ್ತಡದಿಂದ ಇವರೆಲ್ಲ ಹೇಳಿ, ಬಂಗಾರಪ್ಪ ಅವ್ರು ಹೇಳಿ, ಬೇಡ ನೀನು ನೆಕ್ಸ್ಟ್ ಇದು ಮಾಡುವೆ ಇದು ಅಂತ ಹೇಳಿ ನನಗೆ ಅವತ್ತು ವಾಪಸ್ ತೆಗಿಸ್ಲಿಕ್ಕೆ ಬಂಗಾರಪ್ಪ ಅವ್ರು ಹೇಳಿದೆ, ನಾನಿದ್ದೀನಿ ನಿಮ್ಗೆ ಯಾಕೆ ಅಂತ.
ಬಂಗಾರಪ್ಪರ ಜೊತೆಲಿ ಇದ್ದು ನಾನು ಅವಾಗ್ಲೇ ನಾನು ಬಹಳ ಪವರ್ಫುಲ್ ಆಗಿದ್ದೆ. ಇಡೀ ಎಂಟೈರ್ ಕರ್ನಾಟಕನೇ ಪೋಸ್ಟರ್ಸ್ KCP ಅನ್ನೋ ಪೋಸ್ಟರ್ಸ್ ನಾನು ಅನ್ಸಿದ್ದು. ಯಾರು ಅವಾಗ ಇದೇನಲ್ಲ ಆ KCP ಹೆಸರು ತಂದಿದ್ದೆ ನಾನು, ಅಷ್ಟು ಪ್ರಚಾರ ಮಾಡಿದ್ ನಾನು, KCP ಪ್ರಚಾರ ಮಾಡಿದ್ ನಾನು ಅಷ್ಟು, ಅದು ಸ್ವಂತ ದುಡ್ಡಿಂದ. ಇಡೀ ಕರ್ನಾಟಕದ ಎಲ್ಲ ಬಸ್ ಎಲ್ಲ ವಾಲ್ ಮೇಲೆ ಕೂಡ KCP ಲೀಗಲ್ ಜನರಲ್ ಸೆಕ್ರೆಟರಿ ಅಂತ ಎಲ್ಲ ಮಾಡಿದ್ದು. ಆವಾಗ KCP ಅವಾಗ ನಾವು ಅಷ್ಟು ಒಂದೇ ಫಸ್ಟ್ ಟೈಮ್ 10 ಸೀಟ್ ಹೊಡೆದು ಬಿಡ್ತು. ಈಗ ಇದ್ರ ನಡುವೆ ಜಯರಾಜ್ ಅವಾಗ ನಾವು 95ರಲ್ಲಿ ಅವ್ರು ನಾವು ಕಾಲೇಜಿಗೆ ಆಗಿದ ತಕ್ಷಣ ನಾವು ನಾನೆಲ್ಲ ಇನ್ನೂ ಬೇರೆ ಹುಡುಗರು ನಿಲ್ಸಿದ್ದೆ. ಅವರು ನನ್ನ ಕಾಲೇಜ್ ಅವ್ರ ಲೀಡರ್ ಆದ ತಕ್ಷಣ ಅವ್ರು ಇವಾಗ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಜಯರಾಜ್ಗೆ ಹೋಗ್ಬಿಟ್ಟು ಒಂದು ಬರ್ತಾ ಇದ್ದ ಜಯರಾಜ್ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಓಡಾಡ್ತಾ ಆ ಟೈಮಲ್ಲಿ ಬಂದ್ರೆ ಅದೇ BTS ಅಂತ ಇತ್ತು. BTS ಅಲ್ಲಿ ಹೋಗ್ಬಿಟ್ಟು ಈ ಹುಡುಗರು ಗೆದ್ದಿರೋ ಹುಡುಗರು ಜಯರಾಜ್ಗೆ ಒಂದು ಹೂನಾರ ಹಾಕ್ಸಿ, ಅಣ್ಣ ಎಲ್ಲ ನಮ್ಮ ಹುಡುಗರು ಚೆನ್ನಾಗಿ ಓದ್ರು, ನೀವೆಲ್ಲ ಚೆನ್ನಾಗಿ ಓದ್ಬೇಕು, ಒಳ್ಳೆ ಲಾಯರ್ ಆಗ್ಬೇಕು ಅಂತ ಅಷ್ಟು ಹೇಳಿದ್ದಾರೆ. ಇವಾಗ ಅವರು ಒಳ್ಳೆ ಲಾಯರ್ ಆಗಿದ್ದಾರೆ, ಒಳ್ಳೆ ಮಟ್ಟದಲ್ಲಿ ಇದ್ದಾರೆ ಹಾಗಿದ್ದಾರೆ. ನಾವು ಇದ್ದಾರೆ ಅವರು ಅಲ್ಲ ಇದ್ದಾರೆ ಪ್ರೊಫೆಸರ್, ಅವರೆಲ್ಲ ಒಬ್ರು ಒಳ್ಳೆ ಪ್ರೊಫೆಸರ್ ಆಗಿದ್ದಾರೆ, ಒಬ್ರು ಜುಡಿಷಿಯಲ್ ಇದ್ದಾರೆ. ಅವ್ರು ಇರ್ಲಿ, ಅವ್ರಿಗೆ ಒಳ್ಳೇದು. ಯಾಕಂದ್ರೆ ಒಳ್ಳೆ ಆತರ ಹಿಂದೆ ಇದ್ದವರೆಲ್ಲ ಇದ್ದಾರೆ. ಆತರ ಆಗಿರೋದ್ರಿಂದ ಒಳ್ಳೇದಾಗಿರೋದು ಇದು ತುಂಬಾ ಜನ ಇದ್ದಾರೆ. ಇಲ್ಲ, ನಾವೇನಂದ್ರೆ ಅಷ್ಟಕ್ಕೆ ನಮ್ಮ ಅವರು ಯಾವಾಗ ನಾವು ಲಾ ಕಾಲೇಜಿಗೆ ವಿದ್ಯಾರ್ಥಿ ಆದ್ವಲ್ಲ, ವಿದ್ಯಾರ್ಥಿಗೆ ನಮ್ಗೆ ಅಷ್ಟು ನೀವು ಮಾಡ್ಕೊಂಡು ಎಂಟ್ರಿ ಆಗ್ತಾನಿಲ್ಲ. ಬೇರೆ ಯಾವ್ದಕ್ಕೂ ಇದ್ ಮಾಡೋದೇನಿಲ್ಲ. ಓದ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದ್ಬಿಟ್ಟು ನನಗೆಲ್ಲ ಇರಬೇಕು ಅಂತ ಹೇಳ್ತಾ ಇದ್ರು. ಚೆನ್ನಾಗಿ ಓದ್ಬಿಟ್ಟು ಅಂತ ಆತರ ನಾವು ಓದ್ಸಕ್ಕೆ ಅವ್ರು ಇದ್ಬಿಟ್ಟು ಅಲ್ಲಿ ನಮ್ಮನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ. ಅವರೇ ಆಗ್ಲಿ, ಹಿಂದೆ ಇರ್ತಕ್ಕಂಥ ನಾವು ಯಾರು ಕೊತ್ವಾಲೆ ಆಗ್ಲಿ, ಇವರೆಲ್ಲ ದುರುಪಯೋಗ ಪಡಿಸ್ಕೊಂಡು. ಆ ಕೊತ್ವಾಲನ್ನು ಕೂಡ 84ರಲ್ಲಿ ನನ್ನ IT ಇನ್ಸ್ಟಿಟ್ಯೂಟ್ ಒಬ್ಬ ರಾಮಚಂದ್ರ ಆಯ್ತು, ಅವನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದ್ದೇನೆ, ಅವನು ನನ್ನ ಕರ್ಕೊಂಡು ಬಾ, ನಿನ್ನ ಪರಿಚಯ ಮಾಡ್ಕೊಡ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು, ನಾನೆಲ್ಲ ಬರಲ್ಲಪ್ಪ, ಅವೆಲ್ಲ ನಮ್ಗೆ ಆಗಲ್ಲ ಅಂದ್ರೆ, ಇಲ್ಲ ಬಾ ಅಂದ್ಬಿಟ್ಟು ಎಲ್ಲೋ ಕರ್ಕೊಂಡೋಗ್ಬಿಟ್ಟು ಇದು ಜನರಲ್ ಹಾಸ್ಟೆಲ್ ಕರ್ಕೊಂಡೋಗಿ ಪರಿಚಯ ಮಾಡ್ಕೊಟ್ಟ ಕೊತ್ತಲ್ಲ ಅವ್ರನ್ನ. ಪಾಪ ಒಳ್ಳೆ ಮನುಷ್ಯ. ನೋಡಿ ಏನ್ ಬೇಕಾದ್ರೂ ಬಂದ್ರು ಹೆಲ್ಪ್ ಮಾಡ್ತೀನಿ ಅಂದ್ರು ಪಾಪ. ಸೊ ಇದ್ದಾರೆ ಹಿಂದೆ, ನಾನು ಹೇಳ್ತೀನಿ, ಹಿಂದೆ ರೌಡಿಗಳೆಲ್ಲ ಒಳ್ಳೆಯವ್ರೆ. ಅದು ಈಗಿನ ಕಾಲದ ರೌಡಿಗಳಂತ ತರಲ್ಲ. ನಾನು ಅದೊಂದು ಹೇಳ್ತೇನೆ. ಅಲ್ಲಿಂದ ನಾನು ನನ್ನ ಪೊಲಿಟಿಕ್ಸ್ ಕ್ಯಾರಿ ನಾನು ಸ್ಟಾರ್ಟ್ ಮಾಡಿದೆ. ನಾನು ಪೊಲಿಟಿಕ್ಸ್ ಕ್ಯಾರಿ ಮಾಡಿ ಅಲ್ಲಿಂದ ನಾನು ನೆಕ್ಸ್ಟು KCP ಆದ್ಮೇಲೆ ಇದು ಸಮಾಜವಾದಿಗೆ ನಿಂತೆ, BTM ಅಲ್ಲಿ ನಿಂತೆ. ಅಲ್ಲಿ ನಿಂತು ಒಳ್ಳೆ ಓಟು ತಗೊಂಡೆ ಸಮಾಜವಾದಿ ಪಾರ್ಟಿಯಿಂದ. ಬಂಗಾರಪ್ಪರಿದ್ದು ಅದು ಅವ್ರ ಹಿಂದೆನೇ ಇದ್ದ. ಅವರು ಒಂದು ಬಂಗಾರಪ್ಪ ನನಗೆ ಹೇಳಿದ್ರು, ಏನಾರ ಮಾಡ್ಕೊಳ್ಳೋ, ಒಂದು ಲೈಸೆನ್ಸ್, ಬಾರ್ ಲೈಸೆನ್ಸ್ ಕೊಡ್ತಾ, ಒಂದು 2 ಲೈಸೆನ್ಸ್ ಮಾಡ್ಕೊಳ್ಳೋ ಅಂದ. ನಾನು ಹೇಳಿದೆ, ಸರ್ ನೀವಿರೋರು ನನಗೇನಕ್ಕೆ ಸರ್, ಬೇಡ ಸರ್, ನಾವು ಬಾರಲ್ಲಿ ಹೋಗಿ ಏನು ನಿಂತ್ಕೊಂಡು ನಾನು ಲಾಯರ್ ಕೆಲಸ ಅಂದ್ರು ಅಂತ ಹೇಳಿದೆ ನಮ್ಮ ಇವರಿಗೆ, ಬಂಗಾರಪ್ಪರಿಗೆ. ಸರಿ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡು. ಆಮೇಲೆ ನೀನು ಜಡ್ಜ್ ಆಗ್ತೀಯ, ಹೇಳು, ಹೈಕೋರ್ಟ್ ಜಡ್ಜ್ ಮಾಡ್ತೀನಿ ಅಂದ್ರು. ಬೇಡ ಸರ್, ಅದು ನಾನು ನಿಮ್ಮ ಜೊತೆಲೇ ಇರ್ತೀನಿ ಅಂದೆ. ನೋಡಿ, ಇವತ್ತೆಲ್ಲ ಅಂತ ಅವಕಾಶಗಳು ಯಾರಿಗೂ ಸಿಕ್ಕುತ್ತೇಳಿ ಕೇಳಿ ಆಗಕ್ಕೆ ಆತರ ಮಾಡ್ತಿದ್ರು. ಬೇಡ ಅಂದೆ. ಹೈಕೋರ್ಟ್ ಜಡ್ಜ್ ಆಗ್ಬೇಕಾದ್ರೆ ಅದಕ್ಕೆ ಹಾರ್ತಾ ಇರ್ಬೇಕು. ನಾವು ಅಲ್ಲಿ ಹೋಗಿ ಕುತ್ಕೊಂಡು ನಾವು ಅವ್ರಿಗೆ ಅಲ್ಲಿ ನಾವು ಕುತ್ಕೊಂಡು ಅನ್ಯಾಯ ಮಾಡೋದು ಸರಿ ಇಷ್ಟ ಆಗಲ್ಲ. ನಾವ್ ಯಾರಿಗ ಒಬ್ರು ಸಹಾಯ ಮಾಡ್ಬೇಕಾದ್ರೆ ಒಂದು ನಾವು ಅಲ್ಲಿ ಕುತ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ಹೌದು, ಎಲ್ಲ CM ಆಗಿದ್ರಲ್ಲ ಅವರು, ಅವ್ರಿಗೆ ಪವರ್ ಇತ್ತು. ಅವ್ರಿಗೆ ಇವಾಗ ಆಲ್ಮೋಸ್ಟ್ ನಮ್ಮ ಹೈಕೋರ್ಟ್ ಇದ್ರಲ್ಲಾಗಿರೋ ಎಲ್ಲ ಪೊಲಿಟಿಕ್ಸ್ ಅಲ್ಲಿ ಇರೋರು ನಮ್ಗೆ ಅದು ನೋಡೇ ನಂಗೆ ಬೇಸರ ಆಗುತ್ತೆ. ಎಲ್ಲ ಪಾರ್ಟಿಯವರು ಇದ್ದಾರೆ, ಅವ್ರು ನಾವ್ ಹೇಳಕ್ಕಾಗಲ್ಲ. ಒಳ್ಳೆಯವರು ಇದ್ದಾರೆ, ಬಹಳ ಒಳ್ಳೆಯವರು ಇದ್ದಾರೆ, ಅವ್ರು ಯಾವ ಪಾರ್ಟಿಗೂ ಸೇರಲ್ಲ. ಅವ್ರಂತ ಒಳ್ಳೆ ಜಡ್ಜಸ್ಗಳಿದ್ದಾರೆ. ಇನ್ನು ಕೆಲವರು ಅದೇ ಪೊಲಿಟಿಕ್ಸ್ ಸಪೋರ್ಟರ್ ಇರೋರು ಇದ್ದಾರೆ. ನಾವು ಅವ್ರಿಗೆ ಏನ್ ಹೇಳಕ್ಕಾಗುತ್ತೆ? ನಾವ್ ಆಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದ್ರೆ ಒಂದ್ ಸರ್ಕಾರದ ಅವ್ರ ಕಡೆಯನ್ನೇ ಸೆಲೆಕ್ಟ್ ಮಾಡ್ತಾರೆ, ಇನ್ನೊಂದು ಸರ್ಕಾರ ಬಂದು ಅವ್ರ ಕಡೆ ಸೆಲೆಕ್ಟ್, ನಮ್ ಕಡೆ ಜಡ್ಜ್ ಆಗ್ಲಿ ಅಂತ ಮಾಡ್ತಾರೆ. ಅವೆಲ್ಲ ಇದೆ. ನಾನ್ ಜಡ್ಜ್ ಆಗಿ ನನಗೆ ಅಲ್ಲೇ ಹೋಗಿ ಕುತ್ಕೊಂಡು ಪೊಲಿಟಿಕ್ಸ್ ಮಾಡಕ್ಕಾಗಲ್ಲ, ಅದಕ್ಕೂ ಮಾಡಕ್ ಸರಿ ಇರಲ್ಲ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಭಾಷೆನೂ ಸ್ವಲ್ಪ ಬೇಕು ನಮ್ಗೆ, ಅದು ಸ್ವಲ್ಪ ಇತ್ತು. ಜೊತೆಗೆ ನಾವು ಅಲ್ಲಿ ಯಾರು ಇವಾಗ ಅಲ್ಲೋದ್ಮೇಲೆ ನಾವು ಬೇರೆ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ, ಯಾರನ್ನು ಭೇಟಿ ಮಾಡಕ್ಕೆ ಸರಿ ಇರಲ್ಲ.
ಎಲ್ಲ ನಮ್ ಸರ್ಕಲ್ ಎಲ್ಲ ವಿಚಿತ್ರವಾಗಿ ಇರುತ್ತೆ ಎಲ್ಲ ಆ ಸರ್ಕಲ್ಗಳ ಹತ್ರ ಅವ್ರನ್ನೆಲ್ಲ ಬಂದು ಅವ್ರನ್ನ ಯಾವ್ದನ್ನ ಮದುವೆ ಗಿದ್ವೆಗೆ ಅಂತೆಲ್ಲ ಹೋಗ್ಲಿಕ್ಕೂ ಆಗಲ್ಲ. ಅದು ಸರಿ ಇರಲ್ಲ. ಅದಕ್ಕೆ ಆ ಸೀಟಿಗೆ ಗೌರವ ಕೊಡ್ಬೇಕು. ಆ ಗೌರವ ಕೊಡೋ ಅದಕ್ಕೋಸ್ಕರ ಅದು ನಮ್ಗೆ ಬರ್ತಾರೆ, ಮೈಲಾಡ್ ಅಂತ ಬರ್ತಾರೆ, ದೇವ್ರೇ ಅಂತ ಬರ್ತಾರೆ. ಅವಾಗ ಬಂದಾಗ ನಾವು ದೇವ್ರ ಸಮಾನ, ನಾವೇ ತಪ್ಪಾಗಿ ಇದ್ ಮಾಡಕ್ ಹೋಗ್ಬಾರ್ದು. ನಾವು ಆ ಸೀಟ್ಗಳಿಗೆ ದೇವರಾಗೆ ಇರ್ತೀವಿ, ಅವ್ರಿಗೆ ಎಲ್ರಿಗೂ ದೇವರೇ ಅಂತ ಬಂತ. ಅದಕ್ಕೆ ಆ ದೇವರಾಗಿ ಇದ್ ಬಿಡ್ಬೇಕು. ಆ ಸೀಟಿಗೆ ನಾವು ಹಾರ್ತೆ ಅಲ್ಲ. ಅದಕ್ಕೆ ಅಂತ ಜನನೇ ಬೇಕು ಅಂತ ನಾನು ಬೇಡ. ಯಾವತ್ತು ಬಂಗಾರಪ್ಪನಿಗೆ ನಾನು ಅದೇ ಹೇಳಿದೆ, ಅಷ್ಟು ಪವರ್ಫುಲ್ ಅವಾಗೆಲ್ಲ CM-ಗಳಂದ್ರೆ. ಈಗ ಬಿಡಿ, ಈಗೆಲ್ಲ ಆಗಲ್ಲ, ಕಷ್ಟ. ಇವಾಗ ಸ್ವಲ್ಪ ಇರ್ತಾರೆ, ಒಂದಷ್ಟು ಜನ ಹೇಳಿದ್ಮೇಲೆ ಆಗ್ತಾರೆ ಹಿಂಗೆ.